ಬೇಕಪ್ಪ ನಿಂಗೆ ಏನ್ ಬೇಕಪ್ಪ ಸಕರ ಇಲ್ಲಿ ನೋಡು ನಾವು ವಿಡಿಯೋ ಮಾಡತ್ತೀವಿ ಹಾಗೆ ಬಾಳುವೆ ಯಾರ ತಂದೆಗೂ ಹೋಗಲಾರೆನು ಕೈ 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 ಮುಗಿಸ್ಬಿಡೋದೇನ ಕೈ ಮುಗಿಸೋಡಿ ಕರೆದು ಏನೇನೇ ಬೇಕಾಗಿತ್ತು ಹೇಳ್ಬೇಕು ನಮಗೆ ಹಾಂ ಸಾನೆ ಮಗ ಅಂದ್ರೆ ಇವ ಸಾನೆ ಮಗ ನಿಮ್ಮ ಅವನ್ ತಂಗಿ ಮಗಲೇ ಅಡ್ಸಿಗೆ ಹಾಯ್ ಹಲೋ ನಮಸ್ಕಾರ ದೇವ್ರೆ ನೀವಾಗಿದ್ರೆ ನಾ ಚೆನ್ನಾಗಿದ್ದೀನಿ. ಇವತ್ತು ಬ್ಲಾಗು ಸ್ಟಾರ್ಟ್ ಮಾಡೋಣ. ನಾವು ಕೂಡ ಒಳ್ಳೆಯ ರೀತಿಯಲ್ಲಿ ಮನಸ್ಸನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಕಷ್ಟಪಟ್ಟು ದುಡಿದು ಮೇಲೆ ಕೇಳಬೇಕು. ಯಾರಿಗೂ ಕೂಡ ನೀನಂಥವನು ಅವನಂಥವನು ಅಂತ ಹೇಳ್ಕೊತ ಅಡ್ಡಾಡೋದಲ್ಲ. ನಮಗೆ ನಾವು ಎಂಥವ್ರು ನಾವು ಅಂತ ಪ್ರಶ್ನೆ ಮಾಡ್ಕೊತ ಇನ್ನೊಬ್ಬರನ್ನು ನಮ್ಮನ್ನು ಹೊಗಳ್ತಾ ಇರ್ತಾರೆ ತೆಗಳ್ತಾ ಇರ್ತಾರೆ. ಅದು ನೆಕ್ಸ್ಟು ಹೊಗಳೋರಿಗೆ ಸಲಾಮನ್ನು ಹೊಡಿಬಾರ್ದು, ತೆಗಳೋರಿಗೆ ಇವನು ಸರಿ ಇಲ್ಲ ಅಂತ ಅನ್ಬಾರ್ದು. ಅವ್ರ ತಿಪ್ಪಲ ಅವರಿಂದ. ಯಾಕಂದರೆ ನಾವು ಬೆಳಿಬೇಕಾಗಿರ್ತೈತಿ, ನಾವು ಮುಂದೆ ಒಂದು ಗೇಮನ್ನು ಮುಟ್ಬೇಕಾಗಿರುತ್ತೆ. ಅದಕ್ಕೆ ಈ ಕಿವಿಲಿ ಕೇಳಿಸ್ಕೋಬೇಕು, ಈ ಕಿವಿಲಿ ಬಿಟ್ಬಿಡ್ಬೇಕು. ಕೇಳೋದನ್ನಷ್ಟೇ ಕೇಳಬೇಕು, ಬಿಡೋದನ್ನಷ್ಟೇ ಬಿಡಬೇಕು, ತಗೋಬೇಕು. ಒನ್ ಟೈಮ್ ಬಂದದ್ನಾಗ ಅವ್ರಿಗೇನು ಅನ್ನೋದು ನೀನು ಮೇಲೆ ಕುಂತಾಗ ಅರ್ಥ ಆಗತ್ತಾ. ನೀನು ಮಾತಾಡೋಂಥ ಅವಶ್ಯಕತೆ ಇಲ್ಲ. ನಾವೆಲ್ಲ ಎಷ್ಟು ಹೇಳಿದ್ರೂ ಕೂಡ ಅವನು ಮೆಟ್ಲು ಹತ್ಕೊಂಡು ಹೋಗೇ ಬಿಟ್ಟ. ಬಟ್ ಆ ಮೆಟ್ಲು ನಾವು ಮುಟ್ಟೋದಕ್ಕೂ ಕೂಡ ಆಗ್ತಾಯಿಲ್ಲ. ಅವನಿಗೆ ನಾವು ಒಂದಿದ್ದೇ ಒಂದು ದೊಡ್ಡ ಮೆಟ್ಲಾಯಿತು ಅಂತ ಅರ್ಥ ಆಗಿರುತ್ತೆ. ಅದಕ್ಕೆ ಬೆಳೆದವನು ಯಾವತ್ತಿದ್ರೂ ಕೆಳಗಿದ್ದವ್ರಿಗೆ ಮಾತಾಡಲೇಬಾರ್ದು. ಇದರೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತಲ್ಲ, ಮತ್ತೆ ತೋರಿಸ್ತೀನಿ ನಿಮ್ಗೆ. ಈಗ ಪಪ್ಪಾಯಿ ನಾನು ಸಖತ್ತಾಗಿ ಕಾಣ್ತಾ ಇದ್ದೀನಿ ಅಂತ ನನಗೆ ಅನಿಸ್ಬಿಡುತ್ತೆ. ಮೊನ್ನೆ ಗೊತ್ತಿಲ್ಲ ಹೇಗಿದೆ ನೋಡಿ ಅವ ಹೆಂಗೆ ನೋಡ್ತಾಳೀಗ. ಯಾಕೆ ಅಂತ ಗೊತ್ತಿಲ್ಲ, ಗೊತ್ತಿಲ್ಲ. ಸಾಯಂಕಾಲ ಆಯಿತು, ಏನು ಮಾಡೋಕ್ಕಿಲ್ಲ. ಮೇವಿರ್ದು ಒಳಗಾಕಿ ಇನ್ನು ಸಾಯಂಕಾಲ ಆಯ್ತಲ್ಲ ಟೈಮು, ಇನ್ನು ಕಟ್ಟಬೇಕು ಒಳಗೆ. ಅವೇ ನಮ್ಮ ಹುಲಿಗಳು. ಹುಲಿಗಳೊಳಗೆ ಶೇಂಗ ಹಾಕಿವಿ. ಸಿಕ್ಕಾಪಟ್ಟಿ ಕಸ ಐತ್ರಿ. ಯಾಕೆ ಕಸ ಐತಂದ್ರೆ ಬೇಗನೆ ಎದ್ದೇಳ್ತೇ ಇಲ್ಲ ಅದು ಶೇಂಗ. ಹಾಗಾಗಿ ಬಿಟ್ಟಿವಿ. ಕಸ ಎದ್ರೆ ಇರಲಿ. ಎಡಿಗಿಡಿ ಹೊಡೆದ್ಬಿಟ್ರೆ ಅವತ್ತು ಹೊಲದಲ್ಲಿ ಹೊಡಿತಿದ್ನಲ್ಲ ಅದೇ ಥರ ಹೊಡೆದ್ಬಿಟ್ರಿಗ ಬ್ಯಾಗ್ ಸೇರ್ಕೊಂತಿದ್ದಲ್ಲ, ಹಿಂಗೆ ಆಗೈತೆ. ನೀರು ಬಿಟ್ಟಿದ್ದೀನಿ ಆಲ್ರೆಡಿ. ಆ ನೀರು ಬಿಟ್ಟಿನಲ್ಲ ಸ್ವಲ್ಪ ಇನ್ನೊಂದು 2-3 ದಿನ ಅಥವಾ 4 ದಿನ ಹೋಯ್ತಪ್ಪ ಒಣಗಿತಪ್ಪ ಅಂತಂದ್ರೆ ನೋಡಿ. ಸಿನ್ರಿ ಸೂರ್ಯ ಎಷ್ಟು ಸಖತ್ತ ಕಾಣುತ್ತಲ್ಲ.